ಹಿಂದೂ ಕಾರ್ಯಕರ್ತ ಸುಹಾಸ್ ಶೆಟ್ಟಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸುಹಾಸ್ ಹತ್ಯೆಯ ಮತ್ತೊಂದು ವಿಡಿಯೋ ಇದೀಗ ವೈರಲ್ ಆಗಿದೆ. ನೋಡಿ, ಆ ಸಂದರ್ಭದಲ್ಲಿ ಹೇಗೆ ಅವನ ಮೇಲೆ ಅಟ್ಯಾಕ್ ಆಯಿತು, ಹೇಗೆ ಕೊಚ್ಚಿ ಕೊಂದ್ರು ನಡು ರಸ್ತೆಯಲ್ಲಿ ಇರೋದನ್ನು ನಾವು ನೋಡ್ತಾ ಇದ್ವಿ ಕೆಲವು CCTV ಫುಟೇಜ್ಗಳಲ್ಲಿ. ಈಗ ಮತ್ತೊಂದು ವೈರಲ್ ಆಗಿದೆ ವಿಡಿಯೋ. ಭಯ ಹುಟ್ಟಿಸ್ತಾ ಇದೆ ಇದು. ಆ ಭಾಗದಲ್ಲಿ ಸುಹಾಸ್ ಶೆಟ್ಟಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಹೆಂಗೆ ಅವನನ್ನು ಚೇಸ್ ಮಾಡಿದ್ರೆ ಅನ್ನೋದು ಗೊತ್ತಾಗುತ್ತೆ. ಇಲ್ಲಿ ಸಿನಿಮೀಯ ರೀತಿಯಲ್ಲಿ ಅಡ್ಡ ಹಾಕಿ ಕೊಲೆಗೆ ಯತ್ನಿಸಿದ್ದಾರೆ. ಮೀನು ಸಾಗಾಟ ಮಾಡುವಂತಹ ಪಿಕಪ್ ವಾಹನ ಚೇಸ್ ಮಾಡಿ ಹಲ್ಲೆ ಮಾಡಿದ್ದಾರೆ. ವಾಹನ ಚಲಾಯಿಸ್ತಾ ಇದ್ದ ಕೊಲೆ ಆರೋಪಿ ಸಫ್ವಾನ್ ಅಟ್ಟಾಡಿಸ್ಕೊಂಡು ಹೋಗುವಾಗಲೂ ಕೂಡ ಜನ ಮೂಕ ಪ್ರೇಕ್ಷಕರಾಗಿದ್ದರು. ನಮ್ಮ ಜನ ಹಾಗೆ ಎಲ್ಲೇ ಕೊಲೆ ಆಗಲಿ ರೇಪ್ ಆಗಲಿ ಸುಮ್ಮನೆ ನೋಡ್ತಾ ಇರ್ತಾರೆ ಅಷ್ಟೇ, ಬಿಟ್ಟಿ ಶೋ ಥರ. ಮೇ 1ರಂದು ಸಂಜೆ 7 ಗಂಟೆಗೆ ಸುಹಾಸ್ ಮರ್ಡರ್ ನಡೆದಿತ್ತು. ಈ ಪ್ರಕರಣ ಸಂಬಂಧ 11 ಮಂದಿ ಆರೋಪಿಗಳನ್ನು ಬಂಧಿಸಲಾಗಿದೆ. ಈ ಕೃತ್ಯದಲ್ಲಿ 30ಕ್ಕಿಂತ ಹೆಚ್ಚು ಜನ ಶಾಮೀಲಾಗಿರುವ ಶಂಕೆ ಇದೆ. ಈ ಪ್ರಕರಣವನ್ನು NIAಗೆ ಒಪ್ಪಿಸೋಕೆ ಹಿಂದೂ ಸಂಘಟನೆಗಳು ಆಗ್ರಹಿಸಿದೆ. ನೋಡ್ತಾ ಇದ್ದೀವಿ ಆ ದೃಶ್ಯ. ನೋಡಿ, ಅಲ್ಲಿ ಮೀನು ಸಾಗಾಟದ ಪಿಕಪ್ ವಾಹನ ಫಾಲೋಅಪ್ ಮಾಡ್ಕೊಂಬಂದು ಆತನ ಕಾರಿಗೆ ಡ್ಯಾಶ್ ಹೊಡೆದು ಆತನನ್ನು ಹೇಗೆ ಚೇಸ್ ಮಾಡಿ ನಡುರಸ್ತೆಯಲ್ಲಿ ಭೀಕರವಾಗಿ ಕೊಚ್ಚಿ ಕೊಲೆ ಮಾಡ್ತಾರೆ ಅಂತೇಳಿ. ಅಲ್ಲಿ ಸಾಕಷ್ಟು ಜನ ಇದ್ದರು, ಬಿಡಿಸ್ಕೊಳ್ಬೋದಾಗಿತ್ತು, ಆದರೆ ಹಾಗೆ ಮಾಡಲಿಲ್ಲ. ನಿಂತ್ಕೊಂಡು ಎಲ್ಲರೂ ಕೂಡ ಮೂಕ ಪ್ರೇಕ್ಷಕರಾಗಿ ನೋಡ್ತಾ ಇದ್ದರು. ಸದ್ಯಕ್ಕೆ ವೈರಲ್ ಆಗ್ತಿರುವಂಥ ಈ ವಿಡಿಯೋ ಬೆಚ್ಚಿ ಬೀಳುವಂತಿದೆ. ನೋಡ್ತಾ ಇದ್ದೀವಿ, ಅಟ್ಟಾಡಿಸ್ಕೊಂಡು ಹೊಡಿತಾ ಇದ್ದಾರೆ. ನೋಡಿ, ಕಾರು ಅಡ್ಡ ಹಾಕಿದ್ರು, ಪಿಕಪ್ಪು, ಅದು ಮೀನಿಂದು ಪಿಕಪ್ಪು ಗಾಡಿ ಇದೆ ಅಲ್ವಾ, ಮೀನು ಸಾಗಾಟ ಮಾಡೋದು, ಆತನ ಗಾಡಿಗೆ ಡಿಕ್ಕಿ ಹೊಡೆದ್ರು. ಅವನು ಕೂಡ ಆ ಕಡೆ ಹೋಗಿ ನಿಂತ್ಕೊಳ್ತು. ಇಮ್ಮಿಡಿಯೇಟ್ಲಿ ಒಂದು 10ರಿಂದ 11 ಜನ ಕಾರ್ನ ಸುತ್ತುವರೆದು ಸುಹಾಸ್ ಶೆಟ್ಟಿ ಮೇಲೆ ಎಲ್ಲರೂ ಕೂಡ ಮಾರಕಾಸ್ತ್ರಗಳಿಂದ ಕೊಚ್ಚಿ ಕೊಲೆಯನ್ನು ಮಾಡಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಆದಿತ್ಯ ನೇರ ಸಂಪರ್ಕದಲ್ಲಿ. ಆದಿತ್ಯ, ನೋಡ್ತಾ ಇದ್ದೀವಿ ಸುಹಾಸ್ ಶೆಟ್ಟಿ ಮರ್ಡರ್ನ ಕೆಲವು ಭೀಕರ ದೃಶ್ಯಗಳು ಒಂದೊಂದೇ ವೈರಲ್ ಆಗ್ತಾ ಇದ್ದಾವೆ. ಈ ದೃಶ್ಯ ಇನ್ನೂ ಹಾರಿಬಲ್ ಆಗಿದೆ, ಮತ್ತಷ್ಟು ಭಯಕ್ಕೆ ಕಾರಣ ಆಗ್ತಾ ಇದೆ. ಅಂದರೆ ಇದೊಂದೇ ವಿಡಿಯೋದಲ್ಲಿ ಗೊತ್ತಾಗುತ್ತೆ ಆತನನ್ನು ಹೇಗೆ ಚೇಸ್ ಮಾಡಿದ್ರು, ಹೇಗೆ ಸುತ್ತುವರೆದು ಅಟ್ಯಾಕ್ ಮಾಡಿದ್ರು ಅಂತ. ಈ ವಿಡಿಯೋ ರಿವೀಲ್ ಆದಮೇಲೆ ಆಕ್ರೋಶ ಮತ್ತೆ ಯಾವ ರೀತಿ ಹೆಚ್ಚಾಗ್ತಾ ಇದೆ? ಎಸ್ ಪ್ರಭು, ಯಾಕಂದ್ರೆ ಸುಹಾಸ್ ಶೆಟ್ಟಿ ಹತ್ಯೆಯಾಗಿ ಇನ್ನೂ 1 ತಿಂಗಳು ಆಗಿಲ್ಲ, 1 ತಿಂಗಳು ಆಗ್ತಾ ಇದೆ. ಇಷ್ಟಾದರೂ ಕೂಡ ಇನ್ನೂ ಆ ಒಂದು ಕಿಚ್ಚು ಆರಿಲ್ಲ. ಹಿಂದೂ ಸಂಘಟನೆಗಳಾಗಿರ್ಬೋದು, ಇನ್ನೊಂದು ಕಡೆಯಿಂದ BJP ಪ್ರಕರಣವನ್ನು NIAಗೆ ವಹಿಸಬೇಕು ಅಂತ ಆಗ್ರಹ ಮಾಡ್ತಾ ಇದೆ. ಯಾಕಂದ್ರೆ ಕೇವಲ 10 ಜನ ಆರೋಪಿಗಳ ಬಂಧನ ಆಗಿದೆ. ಈ 10 ಜನ ಮಾತ್ರ ಅಲ್ಲ, ಇನ್ನೂ ಅನೇಕರು ಭಾಗಿಯಾಗಿದ್ದಾರೆ. ಅದರಲ್ಲೂ ಆ ವಿಡಿಯೋ ಜೊತೆ ಯಾರೆಲ್ಲ ಜನ ಕಾಣ್ತಾರೋ ಅವರೆಲ್ಲರೂ ಕೂಡ ಇದರಲ್ಲಿ ಶಾಮೀಲಾಗಿರುವಂತಹ ಒಂದು ಅನುಮಾನ ಇದೆ ಅಂತ ಅವ್ರು ಹೇಳ್ತಾ ಇದ್ರು. ಈಗ ಅದಕ್ಕೆ ಪೂರಕವಾಗಿ ಮತ್ತೊಂದು ವಿಡಿಯೋ ಈಗ ಪುಷ್ಟಿ ತುಂಬ್ತಾ ಇದೆ. ಇನ್ನೊಂದು ವಿಡಿಯೋ ಈಗ ವೈರಲ್ ಆಗ್ತಾ ಇದೆ. ಏನು ಸುಹಾಸ್ ಶೆಟ್ಟಿಯನ್ನ ಸಿನಿಮೀಯ ರೀತಿಯಲ್ಲಿ ಚೇಸ್ ಮಾಡಿ ಒಂದು ಪಿಕಪ್ ವಾಹನದ ಮೂಲಕ A1 ಆರೋಪಿ ಸಫ್ವಾನ್ ಆತನ ಇನೋವಾ ಕಾರಿಗೆ ಡಿಕ್ಕಿ ಹೊಡೆದು ಅಲ್ಲಿ ಆತನನ್ನು ಅಟ್ಟಾಡಿಸಿ ಕೊಲೆಗೈಯಲಾಗಿತ್ತು. ಆ ವಿಡಿಯೋ ಈಗ ವೈರಲ್ ಆಗ್ತಾ ಇದೆ. ಅಂದರೆ ಆ ವಿಡಿಯೋದಲ್ಲಿರುವಂತಹ ಜನರನ್ನ ನಾವು ಗಮನಿಸಬಹುದು. ಈ ಸಫ್ವಾನ್ ಏನಿದ್ದಾನೆ, ಈತ ಮೀನಿನ ಗಾಡಿಯಿಂದ ಆ ಸುಹಾಸ್ನ ವಾಹನವನ್ನ ಓವರ್ಟೇಕ್ ಮಾಡಿದ ಕೂಡಲೇ ಅಲ್ಲಿ ಜನ ಬಂದು ಸೇರ್ತಾರೆ. ಅಂದರೆ ಮೊದಲೇ ಇವರಿಗೆ ಮಾಹಿತಿ ಇತ್ತ ಸುಹಾಸ್ ಶೆಟ್ಟಿಯ ಮರ್ಡರ್ ಈ ಟೈಮಲ್ಲಿ ಇಂಥದ್ದೇ ಜಾಗದಲ್ಲಾಗುತ್ತೆ, ಇಲ್ಲೇ ಆಗುತ್ತೆ ಅನ್ನುವ ರೀತಿಯ ಒಂದು ಮಾಹಿತಿ ಏನಾದರೂ ಇವರಿಗಿತ್ತ ಅನ್ನುವ ರೀತಿಯ ಅನುಮಾನ ಬರುತ್ತೆ. ಯಾಕಂದರೆ ಸಾಮಾನ್ಯವಾಗಿ ಒಂದು ಆಕ್ಸಿಡೆಂಟ್ ಆದಂಥ ಸಂದರ್ಭ ಜನ ಎಚ್ಚೆತ್ತುಕೊಳ್ಳೋದಕ್ಕೂ ಕೂಡ ಸ್ವಲ್ಪ ಸಮಯ ಬೇಕಾಗುತ್ತೆ. ಆದರೆ ಯಾವಾಗ ಇಲ್ಲಿ ಆ ಮೀನಿನ ವಾಹನ ಇನೋವಾ ಕಾರನ್ನು ಓವರ್ಟೇಕ್ ಮಾಡುತ್ತೋ ಅದಾದ ಕೂಡಲೇ ಅಲ್ಲಿ ಜನ ಸೇರ್ತಾರೆ. ಆ ಹತ್ಯೆ ನಡೆಯುವಂಥ ಸಂದರ್ಭ, ಭೀಕರವಾಗಿ ಆತ ಕೊಲೆಯಾಗುವಂಥ ಸಂದರ್ಭ, ಅದನ್ನು ನಿಂತು ಆ ಮೂಕ ಪ್ರೇಕ್ಷಕರ ರೀತಿ ನೋಡ್ತಾರೆ. ಮತ್ತು ಆ ಸುಹಾಸ್ ಶೆಟ್ಟಿ ರಕ್ತದ ಮಡುವಿನಲ್ಲಿ ಬಿದ್ದು ವಿಲವಿಲ ಒದ್ದಾಡ್ತಾ ಇದ್ರು ಕೂಡ ಅಲ್ಲಿದ್ದ ಯಾರೊಬ್ಬನು ಕೂಡ ಬಂದು ಆತನಿಗೆ ಸಹಕಾರವನ್ನು ನೀಡೋದಿಲ್ಲ ಅಥವಾ ತುರ್ತಾಗಿ ಆತನನ್ನು ಆಸ್ಪತ್ರೆಗೆ ಸೇರಿಸುವಂತಹ ಧೈರ್ಯವನ್ನ ಮಾಡೋದಿಲ್ಲ. ಹಾಗಾಗಿ ಎಲ್ಲಾ ವಿಚಾರಗಳನ್ನ ಇಟ್ಟುಕೊಂಡು ಇದೀಗ ಹಿಂದೂ ಸಂಘಟನೆಗಳು ಏನು ಆರೋಪ ಮಾಡ್ತಾ ಇದೆ ಅಂದ್ರೆ, ಕೇವಲ 10 ಮಂದಿ ಮಾತ್ರ ಅಲ್ಲ, ಅಲ್ಲಿದ್ದಂತಹ ಸ್ಥಳೀಯರ ಚಲನವಲನಗಳನ್ನ ಗಮನಿಸಿ, ಅವರ ಹಾವಭಾವ ಯಾವ ರೀತಿ ಇದೆ ಗಮನಿಸಿ, ಇದರ ಆಧಾರದ ಮೇಲೆ ಅಲ್ಲಿದ್ದವರನ್ನು ಕೂಡ ವಿಚಾರಣೆ ಮಾಡಬೇಕು. ಮತ್ತು ಪ್ರಮುಖವಾಗಿ ಆ ಪಿಕಪ್ ವಾಹನದ ಮಾಲೀಕ, ಸ್ವಿಫ್ಟ್ ಕಾರಿನ ಮಾಲೀಕ ಯಾರು, ಇವರ ಬಂಧನ ಯಾಕಾಗಿಲ್ಲ, ಮತ್ತು ಇಬ್ಬರು ಬುರ್ಕಾದಾರಿ ಮಹಿಳೆಯರು ಅಲ್ಲಿ ಆರೋಪಿಗಳಿಗೆ ಏನೋ ಒಂದು ರೀತಿ ಕೊಡುವಂತಹ ಒಂದು ದೃಶ್ಯ ವಿಡಿಯೋದಲ್ಲಿ ಸೆರೆ ಆಗಿದೆ. ಅವ್ರು ಯಾರು, ಅವರ ಬಂಧನ ಯಾಕಾಗಿಲ್ಲ, ಅವ್ರನ್ನ ಯಾಕೆ ತನಿಖೆ ಮಾಡಲಾಗಿಲ್ಲ, ಮತ್ತೊಂದು ಸಾಮಾನ್ಯ ಹತ್ಯೆಗೆ ಹಾಕುವಂತ ಸೆಕ್ಷನ್ಗಳನ್ನ ಯಾಕೆ ಸುಹಾಸ್ ಶೆಟ್ಟಿ ಮರ್ಡರ್ ಕೂಡ ಹಾಕಲಾಗಿದೆ, ಇದಕ್ಕೆ UAPA ಅನ್ನ ಹಾಕಬೇಕು ಮತ್ತು ಕೋಕಾ ಆಕ್ಟ್ ಅನ್ನ ಹಾಕಬೇಕು ಅಂತ ಆಗ್ರಹ ಮಾಡಿದ್ದಾರೆ. ಮತ್ತು ಈ ಪ್ರಕರಣವನ್ನ NIAಗೆ ಹಸ್ತಾಂತರ ಮಾಡಬೇಕು
ಅನ್ನುವಂಥ ಆಗ್ರಹ ಕೂಡ ಇದೆ. ಇದಕ್ಕೆ ಪೂರಕವಾಗಿ ನಾಳೆ ಮಧ್ಯಾಹ್ನ 3 ಗಂಟೆಗೆ ಆ ಸುಹಾಸ್ ಶೆಟ್ಟಿಯ ಒಂದು ಹತ್ಯೆಯಾದಂಥ ಪ್ರದೇಶ ಏನಿದೆ ಅದರ ಅಣತಿ ದೂರ ಅಂದರೆ ಬಜ್ಪೆಯಲ್ಲಿ ಬಜ್ಪೆ ಚಲೋವನ್ನ ಹಮ್ಮಿಕೊಳ್ಳಲಾಗಿದೆ. ಬೇರೆ ಬೇರೆ ಭಾಗದಿಂದ ಹಿಂದೂ ಕಾರ್ಯಕರ್ತರು ಸಾವಿರಾರು ಸಂಖ್ಯೆಯಲ್ಲಿ ಭಾಗವಹಿಸುವಂತಹ ನಿರೀಕ್ಷೆ ಇದೆ. ಆ ಪೊಲೀಸ್ ಇಲಾಖೆ ಕೂಡ ಈ ಒಂದು ಪ್ರತಿಭಟನೆಗೆ ಇವತ್ತು ಅನುಮತಿಯನ್ನ ನೀಡಿದೆ. ಹಾಗಾಗಿ ಆ ಕಾಕಿಯ ಸರ್ಪಗಾವಲು ಅನ್ನುವಂಥದ್ದು ಮಂಗಳೂರು ಮತ್ತು ಮಂಗಳೂರಿನ ಹೊರವಲಯದ ಪ್ರದೇಶವನ್ನು ಆವರಿಸಿಕೊಂಡಿದೆ. ಎಲ್ಲ ವಾಹನಗಳನ್ನ ಕೂಡ ಪರಿಶೀಲನೆ ಮಾಡಲಾಗ್ತಾ ಇದೆ ಮತ್ತು ಪೊಲೀಸರು ನಾಳೆಯ ದಿವಸದಲ್ಲಿ ಯಾವುದೇ ರೀತಿಯ ಒಂದು ಅಹಿತಕರ ಘಟನೆಗಳು ನಡಿಬಾರದು ಅನ್ನುವಂಥ ರೀತಿಯಲ್ಲಿ ಕೂಡ ಅಲರ್ಟ್ ಆಗ್ತಾ ಇದ್ದಾರೆ. ಪ್ರತಿ ವಾಹನಗಳನ್ನು ಕೂಡ ತಪಾಸಣೆ ಮಾಡ್ತಾ ಇದ್ದಾರೆ. ಅನುಮಾನಾಸ್ಪದವಾಗಿ ಏನಾದರೂ ಪ್ರಕ್ರಿಯೆಗಳು ಕಂಡು ಬಂದರೆ ಅದನ್ನು ಪರಿಶೀಲನೆ ಮಾಡ್ತಾ ಇದ್ದಾರೆ. ನಾಳಿನ ಒಂದು ಕಾರ್ಯಕ್ರಮದಲ್ಲಿ ಯಾವುದೇ ರೀತಿ ಅಹಿತಕರ ಘಟನೆಗಳು ಆಗಬಾರ್ದು ಅನ್ನುವಂಥ ರೀತಿಯಲ್ಲಿ ಅಲರ್ಟ್ ಆಗಿದ್ದಾರೆ. ಪ್ರಭು, ನಾಳೆ NIA ತನಿಖೆಗೆ ಕೊಡಬೇಕು ಅಂತ ಒಂದು ದೊಡ್ಡ ಪ್ರತಿಭಟನೆಗೆ ಕರೆ ಕೊಡಲಾಗಿದೆ. ಇದಕ್ಕೆ ಸರ್ಕಾರ ಯಾವ ತರ ಸ್ಪಂದಿಸುತ್ತೆ ಅನ್ನುವಂಥದ್ದನ್ನು ಕೂಡ ಕಾದು ನೋಡಬೇಕಾಗಿದೆ. ಥ್ಯಾಂಕ್ ಯು ಆದಿತ್ಯ ತಮ್ಮೆಲ್ಲ ಮಾಹಿತಿಗಾಗಿ. ಸುಹಾಸ್ ಶೆಟ್ಟಿ ಭೀಕರ ಮರ್ಡರ್ನ ಮತ್ತೊಂದು ಭಯಾನಕವಾಗಿರುವಂತಹ ದೃಶ್ಯ ಇದೀಗ ವೈರಲ್ ಆಗಿದೆ. ಮೀನು ಸಾಗಾಟ ಮಾಡುವ ಪಿಕಪ್ ವಾಹನದಿಂದ ಅವರಿದ್ದಂಥ ಕಾರಿಗೆ ಡಿಕ್ಕಿ ಹೊಡೆದು ಆಮೇಲೆ ಸುತ್ತುವರೆದು ಅಟ್ಯಾಕ್ ಮಾಡಲಾಗಿದೆ.